ಹೆಸರಿದ್ರೆ ಎಲ್ಲರಿಗೂ ಅನಿಸುತ್ತೆ ಖುಷಿಯಾಗಿದೆ ಏನೋ ಅವ್ರ ಮನೆ ಅಂತ. ಆದರೆ ಮನೆಯ ಪ್ರತಿಯೊಂದು ಕಿಟಕಿ ಬಾಗಿಲಲ್ಲೂ ಒಂದು ರಹಸ್ಯ ಇದ್ದೇ ಇರುತ್ತೆ. ರಾತ್ರಿ ಆದರೆ ಸಾಕು ಆ ಮನೆ ಭಯಾನಕ ಅನಿಸ್ತಿತ್ತು. ಗುರುಗ್ರಾಮ ಎಂಬ ಒಂದು ಹಳ್ಳಿಯಲ್ಲಿ ಈ ಒಂದು ಕುಟುಂಬ ವಾಸವಾಗಿತ್ತು. ಈ ಕುಟುಂಬದಲ್ಲಿ ಮಹೇಶ್ ಹಾಗೂ ಗೀತಾ ಅವರ ಮಗಳು ಮಾಯಾ ವಾಸವಾಗಿದ್ದರು. ಆಮೇಲೆ ಈ ಮನೆ ಒಂಥರ ಯಾರು ಓಡಾಡದ ಜಾಗದಲ್ಲಿ ಇರುವಂತಹ ಮನೆಯಾಗಿತ್ತು. ಒಂದು ದಿನ ಬೆಳಗ್ಗೆ, ಇವತ್ತು ನನ್ನ ಬರ್ತ್ಡೇ ಇದೆ, ಇವತ್ತು ನನ್ನ ಬರ್ತ್ಡೇ ಇದೆ ಮಗಳೇ ಮಾಯಾ. ಏನ್ ಮಾಯಾ, ರಾತ್ರಿ 12 ಗಂಟೆ ಆಯ್ತು, ಏನ್ ಎದ್ದು ಕುತ್ಕೊಂಡ್ಬಿಟ್ಟು ಏನ ಅಂತ ಇದೀಯಾ? ಇವತ್ತು ನನ್ನ ಬರ್ತ್ಡೇ ಇದೆ ಮಮ್ಮಿ. ಮಾಯಾ, ಇವಾಗ ಟೈಮು 12 ಗಂಟೆ ಆಯ್ತು, ಇವತ್ತಂದೆ ಅಲ್ವಾ, ಅದಕ್ಕೆ ಸುಮ್ಮನಿರೋದು. ಇವಾಗ ಮಲ್ಕೋ ಆಯ್ತಾ, ನಾಳೆ ಬರ್ತ್ಡೇ ಆಚರಿಸೋಣ. ಮಾಯಾ, ಜೋರಾಗಿ ಮಾತಾಡಬೇಡ, ಗಂಟ್ಲು ಕೆಡ್ತೈತಿ. ಮಮ್ಮಿ ನಾನು ಬೆಳಗ್ಗೆ ಆಟ ಆಡಕ್ಕೆ ಹೋಗ್ಲಾ ಹೊರಗಡೆ? ಹೊರಗಡೆ ಆಟ ಆಡಕ್ಕೆ ಹೋಗ್ತೀಯಾ? ನೋಡು ವಾತಾವರಣ ಹೆಂಗಿದೆ, ತಂಪು ವಾತಾವರಣ, ನೆಗಡಿ ಆಗ್ಬಿಡುತ್ತೆ ಪುಟ್ಟ. ಆದ್ರೆ ಮಮ್ಮಿ, ನಾ ಹೇಳಿದೆನಲ್ಲ ಮಗಳೇ, ಮಲ್ಕೋ ಇವಾಗ, ಬೆಳಗ್ಗೆ ನೋಡೋಣ. ಗುಡ್ ನೈಟ್ ಮಗಳೇ. 12 ಗಂಟೆಗೆ ಎದ್ಬಿಟ್ಟು ನನ್ನ ಬರ್ತ್ಡೇ ಅಂತ ಇದ್ದಾಳೆ. ನಿದ್ದೆ ನೋಡು ಎಷ್ಟು ಜೋರಾಗಿದೆ ಅಂತ. ಹೀಗೆ ಹೇಳಿ ಗೀತಾ ಮಲಗಲಿಕ್ಕೆ ತನ್ನ ಬೆಡ್ರೂಮ್ಗೆ ಹೋಗ್ತಾಳೆ. ಓಹೋ, ನಮ್ಮ ಮಾಯಾ ಬೇಬಿ ಹೀಗೆ ಮಕ್ಕೊಂಡಾಳೆ ನೋಡು. ಅವಳು ಬರ್ತ್ಡೇ ಅಂತ ಅವಳು ನೆನಪಿದೆಯೋ ಇಲ್ವೋ? ಅಯ್ಯೋ ಮಹೇಶ್, ಅವಳು ರಾತ್ರಿ 12 ಗಂಟೆಗೆ ಎದ್ಬಿಟ್ಟು ನನ್ನ ಬರ್ತ್ಡೇ ಅಂತ ಕುಣಿತಾ ಇದ್ಲು ಗೊತ್ತಾ. ನಾನೇ ಬಂದು ಮಲಗಿಸಿದ್ದವಳನ್ನ. ಹೋ ಹೌದಾ? ಗುಡ್ ಮಾರ್ನಿಂಗ್ ಡ್ಯಾಡಿ, ಮಮ್ಮಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಗಳೇ, ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಪಪ್ಪ. ಗುಡ್ ಮಾರ್ನಿಂಗ್ ಪುಟ್ಟ, ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಮಮ್ಮಿ. ಅಯ್ಯೋ ನನ್ನ ಮುದ್ದು ಗೊಂಬೆ, ಯಾಕೆ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ಯಾ? ಪಪ್ಪ, ಮಮ್ಮಿ ನನ್ನ ಹೊರಗಡೆ ಆಡಕ್ಕೆ ಕಳಿಸಲ್ವಂತೆ, ಇವತ್ತಾದ್ರೂ ಕಳಿಸಂತ ಹೇಳು ಪಪ್ಪ. ನನ್ನ ಮುದ್ದು ಗೊಂಬೆ, ಬೇಜಾರು ಮಾಡ್ಕೋಬಾರ್ದು. ಹೊರಗಡೆ ಹೋಗಿಲ್ಲ ಅಂದ್ರೆ ಏನಾಯ್ತು, ನಮ್ಮ ಮನೆಯಲ್ಲೇ ಒಂದು ಸಣ್ಣ ಪಾರ್ಟಿ ಇಟ್ಕೊಡೋಣ, ಓಕೆನಾ? ಹೌದಾ ಪಪ್ಪ? ಹೌದು ನನ್ನ ಮುದ್ದು ಗೊಂಬೆ. ಬರ್ತ್ಡೇ ದಿನ ನಿನ್ನ ಮುಖ ಬೇಜಾರಾಗಿದ್ರೆ ಏನು ಚೆನ್ನಾಗಿರುತ್ತೆ ಹೇಳು, ಕೆಳಗಡೆ ಇಳಿದ್ ಬಾ, ನಿನಗೊಂದು ಸರ್ಪ್ರೈಸ್ ಇದೆ. ಹ್ಞೂ ನನ್ನ ಮುದ್ದು ಗೊಂಬೆ, ಬಾ ಹೋಗೋಣ. ಸರ್ಪ್ರೈಸ್ ಎಂಬ ಮಾತು ಕೇಳಿ ಮಾಯಾ ಜಿಕ್ಕೊಂತ ಕುಣುಕೊಂತ ಖುಷಿಯಾಗಿ ಹಾಲ್ಗೆ ಬರ್ತಾಳೆ. ಅಯ್ಯೋ ಮಗಳೇ, ನಿಧಾನಕ್ಕೆ ಹೋಗು, ಎಲ್ಲಾದ್ರೂ ಪೆಟ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಅಯ್ಯೋ ಗೀತಾ, ಇವತ್ತು ಅವಳು ಬರ್ತ್ಡೇ ಇದೆ, ಬಿಡು, ಅವ್ರ ಇಷ್ಟ ಬಂದಂಗಿರ್ಲಿ. ಮಹೇಶ್, ನಿನ್ಗೆ ಗೊತ್ತಿದೆಯಲ್ಲ ಹೊರಗಡೆ ಜಗತ್ತು ಎಷ್ಟು ಕೆಟ್ಟದಾಗಿದೆ ಅಂತ. ನನ್ನ ಮಗಳಿಗೆ ಏನಾದರೂ ದೃಷ್ಟಿ ಆಗ್ಬಿಟ್ರೆ, ಏನಾದರೂ ಕೆಟ್ಟ ಧನವತ ಆಗ್ಬಿಟ್ರೆ ಅವಾಗ ಏನು ಮಾಡೋದು? ಸರಿ ಬಿಡು, ಗಾಬರಿ ಆಗ್ಬೇಡ, ನಡಿ ಹಾಲ್ಗೆ ಹೋಗೋಣ. ನೋಡು ಕಾಯ್ತಾ ಇರ್ತಾರೆ ಮಾಯಾ, ಏನು ಮಾಡ್ತಾ ಇದ್ದಾಳೋ ಏನೋ, ನಡಿ ಹೋಗೋಣ. ಮಹೇಶ್ ಗೀತಾಳಿಗೆ ಹೇಳುತ್ತಾ ಹಾಲ್ಗೆ ಕರ್ಕೊಂಡು ಹೋಗ್ತಾನೆ. ಮಾಯಾ ಕಣ್ಣಲ್ಲಿ ಖುಷಿಯೋ ಖುಷಿ, ಆದರೆ ಅವರ ತಾಯಿ ಕಣ್ಣಲ್ಲಿ ಎಷ್ಟೋ ದಿನದಿಂದ ನಿದ್ದೇನೇ ಮಾಡಿಲ್ಲ ಅನ್ನೋ ರೀತಿ ಕಣ್ಣುಗಳು ಕಾಣ್ತಾ ಇದ್ವು. ಒಂಥರ ವಿಚಿತ್ರವಾಗಿ ಕಾಣಿಸ್ತಾ ಇದ್ಲು ಮಾಯಾಳ ತಾಯಿ. ಮಾಯಾಳ ತಾಯಿಯ ಕಣ್ಣು ಹೀಗೆ ಕಾದ್ವು. ಮುಂದಿನ ಎಪಿಸೋಡನ್ನು ಮಿಸ್ ಮಾಡಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗಳಲ್ಲಿರುವಂಥ ವಿಡಿಯೋಗಳನ್ನ ನೋಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ.